ಸರ್ ಇನ್ಸಿಡೆಂಟು ಅವರು ಡಿಸೆಂಬರ್ 31ನೇ ತಾರೀಕು 24ಕ್ಕೆ ರಜೆ ಮುಗಿಸ್ಕೊಂಡು ಹೋದ ಸರ್. 30 ಡಿಸೆಂಬರ್ 30ಕ್ಕೆ 24ಕ್ಕೆ ಇಲ್ಲಿಂದ ಹೋಗಿದ್ದಾನೆ, 30ಕ್ಕೆ ತಲುಪಿದ್ದಾನೆ. ಜಮ್ಮು ತಲುಪಿದಲ್ಲಿ ಯಾವತ್ತೂ 30ನೇ ತಾರೀಕಿಗೆ ಗಾಡಿಯಲ್ಲಿ ಹೋಗಲ್ಲಂತೆ ಸರ್. 31ಕ್ಕೆ ಇನ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಅವತ್ತು ಒಂದು 15 ಜನ ರಜೆ ಇದ್ದವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ದಾರೆ ಅಲ್ಲಿ. ಅವರು 31ನೇ ತಾರೀಕಿಗೆ 1ನೇ ತಾರೀಕು ನೈಟ್ ಪಾರ್ಟಿ ಮಾಡೋ ಅಂತೇಳಿ ಎಲ್ಲ ಚಿಕನ್ ಮಾಡಿ ರೆಡಿ ಇದ್ರಂತೆ ಸರ್. 2:30 ಗಂಟೆ ಒಂದು ಮೆಸೇಜ್ ಬಂತಂತೆ ಸರ್. ಏನಂತ? ಮಸ್ತಾನ್ದಾರ್ ಅನ್ನೋ ಜಾಗದಲ್ಲಿ 3 ಜನ ಟೆರರಿಸ್ಟ್ ಬಂದಿದ್ದಾರೆ, 1 ವಾರ ಆಗಿದೆ, ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಬಂತಂತೆ ಸರ್. ಅದು ಹೈಯೆಸ್ಟ್ ಟೆರರಿಸ್ಟ್ ಇರೋದು ಅಲ್ಲೇ ಸರ್, ಸುರಾನ್ಕೋಟಲ್ಲಿ. ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಆರ್ಮಿಯವ್ರನ್ನ ಕೇಳಿ ಹೈಯೆಸ್ಟ್ ಟೆರರಿಸ್ಟ್ ಇರೋದು ಇದು ಜಮ್ಮಲ್ಲಿ. ಜಮ್ಮು ಅಂದರೆ ಮಸ್ತಾನ್ದಾರ ಅಂತ ಹೇಳಿರೋ ಸರ್ ಅಲ್ಲಿ. ಅಲ್ಲಿ ಅವರು 21 ಜನ ಹೋಗಿದ್ದಾರೆ ಸರ್. ರಾತ್ರಿ 8 ಗಂಟೆಗೆ ಮಸ್ತ್ ಬೀಳ್ತ 21 ಹೋಗಿದ್ದಾರೆ ಸರ್. ಇವರು ಹೋಗುವಾಗ ಇವ್ರಿಗೆ ಕೌಂಟರ್ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರು ಎಲ್ಲೋ ಇರ್ತೀನಿ ಅಂತ ಹೇಳಿದ್ರು, ಫೈರಿಂಗ್ ಆಗಿ ಅವ್ರು ಯಾರು ಏನೂ ಆಗಲಿಲ್ಲ. ನಮ್ಮವರು 5 ಜನ ಸತ್ತೋದ್ರು. ಬೆಳಗ್ಗೆ ಇಲ್ಲ ಬೆಳಗ್ಗೆ ಅವ್ರನ್ನ ಕಾಯ್ದು ಹೆಲಿಕಾಪ್ಟರ್ ಬಂದು ಸುಮಾರು 2,000 ಜನ ಬಂದು ಸರ್ಚ್ ಮಾಡಿ ಅವ್ರನ್ನ ಹಿಡಿದ್ರು ಸರ್. 2,000 ಜನ ಸರ್ ಮಸ್ಟ್ ಏನು ಕಾಣ್ತಾ ಇಲ್ಲ, 10 ಜನ ಕಾಣಲ್ಲ ಅಲ್ಲಿ. ಇಡೀ ಬೆಟಾಲಿಯನ್ ಬಂದು ಕೌಂಟರ್ ಮಾಡಿ ಅವರು 3 ಜನರ ಹಿಡಿದ್ರು ಸರ್. ಓಕೆ, ಸೊ ಅವ್ರು 3 ಜನ ಹಿಡಿಯೋಕ್ಕೆ ನಮ್ಮ ಭಾರತೀಯ ಸೇನೆಯ 5 ಜನ ಹುತಾತ್ಮರಾದರು. ಸೊ ಅದರಲ್ಲಿ ನಿಮ್ಮ ಮಗನೂ ಒಬ್ಬರು. ನಮಗೆ ಯಾರಾದರೂ ಸತ್ತರೆ ಗೊತ್ತಾಗತ್ತೆ, ಯಾರಾದರೂ ಹುತಾತ್ಮರಾದರೆ ಗೊತ್ತಾಗತ್ತೆ, ಆದರೆ ಫ್ಯಾಮಿಲಿಗೆ ಹೇಗೆ ತಿಳಿಸ್ತಾರೆ, ಹೇಗೆ ಗೊತ್ತಾಗತ್ತೆ, ಹೇಗೆ ಆ ವಿಷಯನ ನಿಮಗೆ ಅದನ್ನು ತಡ್ಕೊಳ್ಳೋಕ್ಕೂ ಆಗಲ್ಲ ನಿಮಗೆ ಸರ್. ಈಗ ಕೆಲವರು ಹೇಳ್ತಾರೆ ಅವ್ರ ಊರಿಗೆ 3 ಗಂಟೆ ಇರುವಾಗ, ಈಗ ಅವನು ಇಲ್ಲಿ ಡೆಡ್ ಬಾಡಿ ತಲುಪ 3 ಗಂಟೆ ಇದೆ ಅಂತ ಮನೆ ಹುಷಾರಿಲ್ಲ ಅಂತ ಒಂದು ಇನ್ಫಾರ್ಮ್ ಮಾಡ್ತಾನೆ ಸರ್. ಈಗ ನಮಗೆಲ್ಲ ಡೈರೆಕ್ಟ್ ಅವ್ನು ಸತ್ತಿದ ದಿವಸನೇ ಗೊತ್ತಾಗಿತ್ತು. ಅವ್ನು ಸತ್ತಿದ್ದು 31ಕ್ಕೆ, 3ನೇ ತಾರೀಕು ಬಾಡಿ ಬಂದು ಸರ್ ಇಲ್ಲಿಗೆ. ಆಗ ಮಸ್ತಿತ್ತು, ಫ್ಲೈಟ್ ಟೇಕಪ್ ಆಗಲಿಲ್ಲ, ಅದರಲ್ಲಿ ಲೇಟ್ ಆಗೋಯ್ತು ಸರ್. ಹಾಗೆ ಈಗೆಲ್ಲ ಒಂದು 24 ಅವರ್ಸ್ ಬಂದುಬಿಡ್ತದೆ ಸರ್, 36 ಅವರ್ಸ್ ಬಂದುಬಿಡ್ತದೆ ಬಾಡಿ. ಯಾವಾಗಲೂ ಇನ್ಫಾರ್ಮ್ ಮಾಡಿ, ಜೊತೆಲೇ ಯಾರಾದರೂ ಇದ್ದರೆ, ಅದೇ ಊರಿನವ್ರು ಇದ್ದರೆ ಈಗ ಫೋನ್ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲ ಅಂದರೆ ಒಂದು ದಿವಸ ಆದಮೇಲೆ ಗೊತ್ತಾಗುತ್ತೆ ಸರ್. ಅದು ಜನ ತಿಳ್ಕೊಂಡಿದ್ದಾರೆ ಸರ್, ಕೈ ತುಂಬ ದುಡ್ಡು ಬರ್ತದೆ, ಸಂಬಳ ಬರ್ತದೆ ಅಂತೇಳಿ. ಈಗ ಇಲ್ಲಿ ಒಂದು ಸಾಫ್ಟ್ವೇರ್ ಕೆಲಸ ಮಾಡೋದೇ ಕೂತ್ಕೊಂಡೆ 1 ಲಕ್ಷ ತಗೋತಾನೆ. ಅವನು ಹಿಮಾಚಲ್ ಸಿಯಾಚನಲ್ಲಿ ಇದ್ಬಿಟ್ರೆ ಹೈಯೆಸ್ಟ್ ಮೈನಸ್ ಯಾವತ್ತೂ 36 ಇರ್ತದೆ, 36 ಜಾಸ್ತಿ ಇರ್ತದೆ. ಅವನು ಕೂಡ 50,000 ರೂಪಾಯಿ ರಿಟೈರ್ಡ್ ಬಂದಮೇಲೆ ಹಾಸ್ಪಿಟ್ಲಿಗೆ ಖರ್ಚಾಗ್ಬಿಡ್ತದೆ ಸರ್. ಅದು ಅವರಿಗೆ ದುಡ್ಡು ಸಿಗ್ತದೆ ಅಂತ ಅಷ್ಟು ಬಿಟ್ಟರೆ ಏನು ದುಡ್ಡು ಸಿಗ್ತದೆ ಸರ್ ಆರ್ಮಿಯವ್ರಿಗೆ? ಈಗ ಅಲ್ಲಿ ಕೆಲಸ ಮಾಡಿ 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 ನಿದ್ದೆ ಕೆಟ್ಬಿಟ್ಟು ಇಲ್ಲಿ ಬಂದರೂ ಅವ್ರ ಲೈಫ್ ಸೆಟ್ಲ್ ಆಗೋಲ್ಲ. ಈಗ ಎಷ್ಟೋ ಜನ ಡ್ರೀಮ್ ಇಟ್ಕೊಂಡಿರ್ತಾರೆ, ನಾನು ನನ್ನ ಮಗನ ಮಿಲಿಟ್ರಿ ಕಳಿಸ್ಬೇಕು, ದೇಶಕ್ಕೋಸ್ಕರ ಕಳಿಸ್ಬೇಕು ಅಂತ. ಈ ಸ್ಟೋರಿ ನೋಡಿದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ವಲ್ಪ ರಿಯಾಲಿಟಿ ಗೊತ್ತಾಗುತ್ತೆ ಸರ್. ಈಗ ನೀವು ನೋಡಿದ್ದೀರಾ, 1 ತಿಂಗಳು ಅಷ್ಟೇ ಅವನಿಗೆ ಅಷ್ಟೇ ಸರ್. ಅವನು ಫೈನಲ್ ಸೆಟ್ಲ್ಮೆಂಟ್, ದುಡ್ಡು ಫೈನಲ್ ಸೆಟ್ಲ್ಮೆಂಟ್ ಇದೆ, ಅಷ್ಟೊತ್ತಿಗೆ ಮಾತ್ರ ಸರ್, ಆಮೇಲೆ ಇಲ್ಲ. ಆರ್ಮಿ ಅವರು ಯಾರು ವರ್ಷಕ್ಕೊಂದ್ಸಲಿ ಆದರೂ ವೆರಿಫಿಕೇಶನ್ ಬರ್ತಾರೆ. ಅಪ್ಪ ಅಮ್ಮಗೆ ಏನೋ ತೊಂದರೆ ಇದೆಯಾ, ಅದೊಂದು ಬೆನಿಫಿಷನ್ ಆಗುತ್ತೆ. ನಮ್ಮ ಕರ್ನಾಟಕ ಸ್ಟೇಟಲ್ಲಾದರೆ ಗೌರ್ಮೆಂಟಲ್ಲಿ ಹೇಳ್ತಾರೆ.